ಹಾಯ್ ಫ್ರೆಂಡ್ಸ್, ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, PDO ಮತ್ತು VA ಎಕ್ಸಾಮ್ ಹತ್ತಿರದಲ್ಲೇ ಇರೋದ್ರಿಂದ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಶ್ನೆ 1. ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳು. ಆಪ್ಷನ್ 1 5, ಆಪ್ಷನ್ 2 13, ಆಪ್ಷನ್ 3 7, ಆಪ್ಷನ್ 4 6. ಸರಿ ಉತ್ತರ ಆಪ್ಷನ್ 2 13. ಮುಂದಿನ ಪ್ರಶ್ನೆ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು 2 ಬಾರಿ ಪ್ರಯೋಗಿಸಿದರೆ ಅದು ಆಪ್ಷನ್ 1 ಆಡು ನುಡಿ, ಆಪ್ಷನ್ 2 ಜೋಡು ನುಡಿ, ಆಪ್ಷನ್ 3 ದ್ವಿರುಕ್ತಿ, ಆಪ್ಷನ್ 4 ನುಡಿ. ಸರಿ ಉತ್ತರ ಆಪ್ಷನ್ 3 ದ್ವಿರುಕ್ತಿ. ಕೊಂದನು ಕ್ರಿಯಾಪದದ ಮೂಲ ರೂಪ. ಆಪ್ಷನ್ 1 ಕೊಲ್ಲು, ಆಪ್ಷನ್ 2 ಕೊಡು, ಆಪ್ಷನ್ 3 ಕೊಂದ, ಆಪ್ಷನ್ 4 ಕೊಂದಿತು. ಸರಿ ಉತ್ತರ ಆಪ್ಷನ್ 1 ಕೊಲ್ಲು. ಎರಕ ಪದದ ವಿರುದ್ಧ ಪದ. ಆಪ್ಷನ್ 1 ಪ್ರೀತಿ, ಆಪ್ಷನ್ 2 ರಾಗ, ಆಪ್ಷನ್ 3 ಚರಕ, ಆಪ್ಷನ್ 4 ದ್ವೇಷ. ಸರಿ ಉತ್ತರ ಆಪ್ಷನ್ 4 ದ್ವೇಷ. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಆಪ್ಷನ್ 1 ತದ್ದಿತಾಂತ ಅವ್ಯಯ, ಆಪ್ಷನ್ 2 ತದ್ದಿತಾಂತ ಭಾವನಾಮ, ಆಪ್ಷನ್ 3 ತದ್ದಿತಾಂತ ನಾಮ, ಆಪ್ಷನ್ 4 ಯಾವುದೂ ಅಲ್ಲ. ಸರಿ ಉತ್ತರ ತದ್ದಿತಾಂತ ಭಾವನಾಮ. ಗುಣವಾಚಕ ಪದಕ್ಕೆ ಉದಾಹರಣೆ. ಆಪ್ಷನ್ 1 ಹಳತು, ಆಪ್ಷನ್ 2 ಹತ್ತು, ಆಪ್ಷನ್ 3 ಹಿರಿಮೆ, ಆಪ್ಷನ್ 4 ಹಲವು. ಸರಿ ಉತ್ತರ ಆಪ್ಷನ್ 1 ಹಳತು. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಯ ಪದ. ಆಪ್ಷನ್ 1 ಪಿತೃಶ್ರೀ, ಆಪ್ಷನ್ 2 ಪ್ರೀತಿಯ ತಂದೆಗೆ, ಆಪ್ಷನ್ 3 ತೀರ್ಥರೂಪ, ಆಪ್ಷನ್ 4 ಪ್ರೀತಿಯ. ಸರಿ ಉತ್ತರ ಆಪ್ಷನ್ 3 ತೀರ್ಥರೂಪ. ಉತ್ತಮ ಪುರುಷ ಸರ್ವನಾಮ ಪದ. ಆಪ್ಷನ್ 1 ತಾನು, ಆಪ್ಷನ್ 2 ನಾನು, ಆಪ್ಷನ್ 3 ನೀನು, ಆಪ್ಷನ್ 4 ಅವನು. ಸರಿ ಉತ್ತರ ಆಪ್ಷನ್ 2 ನಾನು. ದ್ವಿರುಕ್ತಿಗೆ ಉದಾಹರಣೆ ಡ್ಯಾಶ್. ಆಪ್ಷನ್ 1 ಧಗಧಗ, ಆಪ್ಷನ್ 2 ದೇವಾಲಯ, ಆಪ್ಷನ್ 3 ಹಾಲ್ಜೇನು, ಆಪ್ಷನ್ 4 ಮೆಲ್ಲ ಮೆಲ್ಲನೆ. ಸರಿ ಉತ್ತರ ಆಪ್ಷನ್ 4 ಮೆಲ್ಲ ಮೆಲ್ಲನೆ. ವ್ಯಾಪಾರಿ ಪದದ ತದ್ಭವ ರೂಪ ಡ್ಯಾಶ್. ಆಪ್ಷನ್ 1 ಬೇಹಾರಿ, ಆಪ್ಷನ್ 2 ಬಿಹಾರಿ, ಆಪ್ಷನ್ 3 ವರ್ತಕ, ಆಪ್ಷನ್ 4 ವ್ಯಾವಹಾರಿಕ. ಸರಿ ಉತ್ತರ ಆಪ್ಷನ್ 1 ಬೇಹಾರಿ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಡ್ಯಾಶ್. ಆಪ್ಷನ್ 1 ಕಳಿಸ್ಯಾರೆ, ಆಪ್ಷನ್ 2 ಕಳುಹಿಸಿದ್ದಾರೆ, ಆಪ್ಷನ್ 3 ಕುಂತವಳೆ, ಆಪ್ಷನ್ 4 ಕಳಿಸು. ಸರಿ ಉತ್ತರ ಆಪ್ಷನ್ 2 ಕಳುಹಿಸಿದ್ದಾರೆ. ಜೋಡು ನುಡಿ ಪದ ಗುರುತಿಸಿ. ಆಪ್ಷನ್ 1 ಬೇಗ ಬೇಗ, ಆಪ್ಷನ್ 2 ಚುಟು ಚುಟು, ಆಪ್ಷನ್ 3 ಮಕ್ಕಳು ಮರಿ, ಆಪ್ಷನ್ 4 ತುತ್ತ ತುದಿ. ಸರಿ ಉತ್ತರ ಆಪ್ಷನ್ 3 ಮಕ್ಕಳು ಮರಿ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಡ್ಯಾಶ್. ಆಪ್ಷನ್ 1 ಸಂಪ್ರದಾನ, ಆಪ್ಷನ್ 2 ಸಂಬಂಧ, ಆಪ್ಷನ್ 3 ಅಧಿಕರಣ, ಆಪ್ಷನ್ 4 ಕರಣ. ಸರಿ ಉತ್ತರ ಆಪ್ಷನ್ 3 ಅಧಿಕರಣ. ಲೋಪಸಂಧಿಗೆ ಉದಾಹರಣೆಯಾಗುವ ಪದ ಡ್ಯಾಶ್. ಆಪ್ಷನ್ 1 ತೆರೆದಿಕ್ಕುವ, ಆಪ್ಷನ್ 2 ಭೇದವಾಗಿ, ಆಪ್ಷನ್ 3 ಮೈದೋರು, ಆಪ್ಷನ್ 4 ಮಹೇಶ. ಸರಿ ಉತ್ತರ ಆಪ್ಷನ್ 1 ತೆರೆದಿಕ್ಕುವ. ಮಹರ್ಷಿ ಈ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ 1 ಗುಣಸಂಧಿ, ಆಪ್ಷನ್ 2 ಜಸ್ತ್ವ ಸಂಧಿ, ಆಪ್ಷನ್ 3 ಎಣ್ಸಂಧಿ, ಆಪ್ಷನ್ 4 ಆದೇಶ ಸಂಧಿ. ಸರಿ ಉತ್ತರ ಆಪ್ಷನ್ 1 ಗುಣಸಂಧಿ. ನಡುರಾತ್ರಿ ಈ ಪದವು ಡ್ಯಾಶ್ ಸಮಾಸಕ್ಕೆ ಉದಾಹರಣೆ. ಆಪ್ಷನ್ 1 ದ್ವಿಗು ಸಮಾಸ, ಆಪ್ಷನ್ 2 ದ್ವಂದ್ವ ಸಮಾಸ, ಆಪ್ಷನ್ 3 ಅಂಸಿ ಸಮಾಸ, ಆಪ್ಷನ್ 4 ಕ್ರಿಯಾ ಸಮಾಸ. ಸರಿ ಉತ್ತರ ಆಪ್ಷನ್ 3 ಅಂಸಿ ಸಮಾಸ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಡ್ಯಾಶ್. ಆಪ್ಷನ್ 1 ಚಂದ್ರನಂತೆ, ಆಪ್ಷನ್ 2 ಅಂಜಿಕೆ, ಆಪ್ಷನ್ 3 ಮೋಸಗಾರ, ಆಪ್ಷನ್ 4 ಚಲುವಿಕೆ. ಸರಿ ಉತ್ತರ ಆಪ್ಷನ್ 4 ಚಲುವಿಕೆ. ಅವತರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ ಡ್ಯಾಶ್. ಆಪ್ಷನ್ 1 ಬೇಡ, ಆಪ್ಷನ್ 2 ಅವನೇ, ಆಪ್ಷನ್ 3 ಅಲ್ಲದ,
ಆಪ್ಷನ್ 4 ಪಟಪಟ. ಸರಿ ಉತ್ತರ ಆಪ್ಷನ್ 2 ಅವನೇ. ಕೃದಂತ ನಾಮಕ್ಕೆ ಉದಾಹರಣೆ ಡ್ಯಾಶ್. ಆಪ್ಷನ್ 1 ಬಾಳುವ, ಆಪ್ಷನ್ 2 ನೋಟ, ಆಪ್ಷನ್ 3 ಬರೆದು, ಆಪ್ಷನ್ 4 ನಂಬಿಕೆ. ಸರಿ ಉತ್ತರ ಆಪ್ಷನ್ 1 ಬಾಳುವ. ಹರ್ಷ, ಆಶ್ಚರ್ಯ, ಸಂತೋಷದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆ ಆಪ್ಷನ್ 3 ಆಶ್ಚರ್ಯ ಸೂಚಕ ಚಿಹ್ನೆ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಡ್ಯಾಶ್. ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ, ಸಾಮಾನ್ಯ ವಾಕ್ಯ, ಸರಳ ವಾಕ್ಯ. ಆಪ್ಷನ್ 1 ಸಂಯೋಜಿತ ವಾಕ್ಯ ಸರಿ ಉತ್ತರ. ಸಂಭವನಾರ್ಥಕ ಪದಕ್ಕೆ ಉದಾಹರಣೆ ಡ್ಯಾಶ್. ಆಪ್ಷನ್ 1 ತಿಂದಳು, ಆಪ್ಷನ್ 2 ಮಾಡನು, ಆಪ್ಷನ್ 3 ಓದಲಿ, ಆಪ್ಷನ್ 4 ತಿಂದಾಳು. ಸರಿ ಉತ್ತರ ಆಪ್ಷನ್ 4 ತಿಂದಾಳು. ಸಡಿಲು ಸಿಡಿದಂಗ ಗುಂಡು ಸುರಿದಾವ ಇಲ್ಲಿರುವ ಅಲಂಕಾರ. ಆಪ್ಷನ್ 1 ರೂಪಕಾಲಂಕಾರ, ಆಪ್ಷನ್ 2 ದುಷ್ಟಾಂತಲಂಕಾರ, ಆಪ್ಷನ್ 3 ಉಪಮಾಲಂಕಾರ, ಆಪ್ಷನ್ 4 ಉತ್ಪ್ರೇಕ್ಷಾಲಂಕಾರ. ಸರಿ ಉತ್ತರ ಆಪ್ಷನ್ 3 ಉಪಮಾಲಂಕಾರ. ಗುರು ಲಘು ನಡುವಿರೆ ಡ್ಯಾಶ್ ಗಣ. ಆಪ್ಷನ್ 1 ಭಯಗಣ, ಆಪ್ಷನ್ 2 ಸತಗಣ, ಆಪ್ಷನ್ 3 ಮನಗಣ, ಆಪ್ಷನ್ 4 ಜರಗಣ. ಸರಿ ಉತ್ತರ ಆಪ್ಷನ್ 4 ಜರಗಣ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.